ಮಾತನಾಡಬೇಕಾಗಿರೋದು ನಾನು ಮತ್ತು ಡಿ ಕೆ ಶಿವಕುಮಾರ್. ಯಾರೋ MLA-ಗಳು ಏನೋ ಗೊತ್ತಿಲ್ಲದೆ ಹೇಳ್ತಾರೆ. DCM ಡಿ ಕೆ ಶಿವಕುಮಾರ್ ಏನಾದ್ರೂ ಮಾತಾಡಿದ್ದಾರಾ? ಕುರ್ಚಿ ವಿಚಾರಕ್ಕೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲವೂ ಇಲ್ಲ, ಸಮಸ್ಯೆಯೂ ಇಲ್ಲ. ಏನೇ ತೀರ್ಮಾನ ಇದ್ರೂ ಕೂಡ ಅದನ್ನ ಹೈಕಮಾಂಡ್ ಮಾಡುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು DKಶಿ ಬದ್ಧ ಅಂತ ಸಿದ್ದರಾಮಯ್ಯನವರು ಪುನರುಚ್ಚರಿಸಿದ್ದಾರೆ. ಇದರ ಬಗ್ಗೆ ಮಾತಾಡಬೇಕಾಗಿರೋದು ನಾನು ಮತ್ತು ಡಿ ಕೆ ಶಿವಕುಮಾರ್. ಯಾರೋ MLA-ಗಳು ಏನೋ ಹೇಳ್ತಾರೆ, ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗುತ್ತಾ, ಕಿವಿಗೊಡೋದಕ್ಕಾಗುತ್ತಾ? DCM ಡಿ ಕೆ ಶಿವಕುಮಾರ್ ಏನಾದರೂ ಮಾತನಾಡಿದಾರ ಹಾಗಾದ್ರೆ ಈ ವಿಚಾರಕ್ಕೆ? ಇಲ್ವಲ್ಲ. ಕುರ್ಚಿ ವಿಚಾರಕ್ಕೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಮತ್ತು ಸಮಸ್ಯೆಯೂ ಇಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು. ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಯಾವಾಗ ಹೇಳಿದ್ರಪ್ಪ ಕೊಟ್ಟ ಮಾತು? ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಬಗ್ಗೆ ಮಾತೇ ಇರ್ತಾ ಇರಲಿಲ್ಲ, ಯಾಕಂದ್ರೆ ನೀವು ಫುಲ್ ಪ್ರೆಗ್ನೆಂಟ್ ಅಲ್ಲಿ ಇದ್ರಿ. ಇದೇ ಟರ್ಮಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದು ಅದಕ್ಕೆ ನೀವೇ ಮಾಡ್ತಾ ಇರೋದು. MLA-ಗಳು ಕೂಡ ಅದಕ್ಕೆ MLA-ಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್. ಹೆಂಗ್ ವೆಲ್ಕಮ್ ಮಾಡ್ಕೊಂಡ್ರು? ಅದಾದ ನಂತರ ಹಿಂಗ್ ಹೋಗ್ತಾರೆ ರಾಹುಲ್ ಗಾಂಧಿ ಅವರು. ಏನು ಸಭೆ ಇರಲ್ಲ, ಚರ್ಚೆ ಇರಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನಿಜಾನ ಹಾಗಾದ್ರೆ ಏನೋ ಮಾತುಕತೆ ಆಗದೆ ಹೋಗ್ಬಿಡ್ತಾರ ಅಂತ ರಾಹುಲ್ ಗಾಂಧಿ ಅವರು? ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂತ ರಾಹುಲ್ ಗಾಂಧಿಯನ್ನ ರಾಜ್ಯ ನಾಯಕರಾದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಸ್ವಾಗತವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕೇವಲ 2 ನಿಮಿಷಗಳಷ್ಟೇ ಮೈಸೂರಿನಲ್ಲಿ ಅಂದ್ರೆ ವಿಮಾನ ನಿಲ್ದಾಣದಲ್ಲಿ ಉಭಯ ನಾಯಕರ ಜೊತೆಗೆ ಸ್ವಾಗತವನ್ನ ಸ್ವೀಕರಿಸಿ 2 ನಿಮಿಷಗಳ ಕುಶಲೋಪರಿಯನ್ನ ಮಾತನಾಡಿ ವಾಪಸ್ ಹೆಲಿಕಾಪ್ಟರ್ ಮೂಲಕ ತಮಿಳುನಾಡಿನ ಗೌಡ್ಲೂರಿಗೆ ರಾಹುಲ್ ಗಾಂಧಿ ಅವರು ತೆರಳಿರುವಂತದ್ದು. ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆ ಇರಬಹುದು, ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರಬಹುದು, ಯಾವ ವಿಚಾರಕ್ಕೂ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಜೊತೆಗೆ ನಾವು ಚರ್ಚೆಯನ್ನ ಮಾಡಿಲ್ಲ, ಅವರು ಕೂಡ ಮಾತನಾಡಿಲ್ಲ. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ನಾನು ಸದ್ಯಕ್ಕೆ ದೆಹಲಿಗೆ ಹೋಗೋದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಜೊತೆಗೆ ಏರ್ಪೋರ್ಟ್ ನಲ್ಲಿ ಆದಂತಹ ಬೆಳವಣಿಗೆ ಅಚ್ಚರಿ ಬೆಳವಣಿಗೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಧ್ಯಮಗಳ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಹೊರಬಂದು ನಡೆದು ನನ್ನ ಮಗಳ ಮನೆಗೆ ನಾನು ಹೋಗ್ತೇನೆ ಅಂತೇಳಿ ಏನು ಬೇರೆ ಕಾರನ್ನ ಹತ್ತಿ ಹೊರಟಿರುವಂತದ್ದು. ಅಂದ್ರೆ ಒಂದೇ ಫ್ಲೈಟ್ ನಲ್ಲಿ ಬಂದ್ರು ಕೂಡ ಇಬ್ರು ಕೂಡ ಮಾಧ್ಯಮಗಳ ಮುಂದೆ ಬರೋದಕ್ಕೆ ಹಿಂಜರಿಕೆಯನ್ನ ಒಡ್ಡಿದ್ರು. ಈ ಸಂದರ್ಭದಲ್ಲಿ ಏನು ರಾಜ್ಯದಲ್ಲಿ ಆಗಿರ್ತಕ್ಕಂಥ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಊಹಾಪೋಹ. ನಾನು ಮಾತನಾಡಬೇಕು ಅಲ್ಲ ಡಿ ಕೆ ಶಿವಕುಮಾರ್ ಮಾತನಾಡಬೇಕು, MLA-ಗಳಿಗೆ ಕೇಂದ್ರ ನಾಯಕರು ಹೇಳಿದ್ದಾರಾ ಏನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ MLA-ಗಳು ಯಾಕೆ ಮಾತನಾಡ್ತಾರೆ? ಅವೆಲ್ಲವೂ ಕೂಡ ಮಾತನಾಡೋದು ಸರಿಯಲ್ಲ. ಎಲ್ಲಕ್ಕೂ ಕೂಡ ಏನು ಈ ಕೇಂದ್ರದ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮವಾದಂತ ತೀರ್ಮಾನ ಅನ್ನೋ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿರುವಂತದ್ದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ. ಸುರೇಶ್, ಈಗ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಅಂತ ಅಂದ್ರೆ, ಒಂದ್ ಕಡೆ ಪದೇ ಈ ನಾಯಕತ್ವ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಲವು ನಾಯಕರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗ್ತಾ ಇರ್ತಾರೆ. ಸ್ವತಃ DCM CM ಇಬ್ರು ದೆಹಲಿಗೆ ಹೋಗಿ ಬರ್ತಾ ಇರ್ತಾರೆ. ಈಗ ಸ್ವತಃ ರಾಹುಲ್ ಗಾಂಧಿ ಅವರೇ ಹೈಕಮಾಂಡ್ ನಾಯಕನೇ ಕರ್ನಾಟಕಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಚರ್ಚೆ ಆಗಲ್ಲ ಅಂತ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ ಅಂತ?
ನಿಜಕ್ಕೂ ಅವ್ರು ಇದ್ದಿದ್ದು ಕೇವಲ 2 ನಿಮಿಷಗಳ ಅಷ್ಟೇ ಮೈಸೂರಿನ ಮಂಡಕಳಿ ವಿಮಾನ ನಿಲ್ದಾಣದಲ್ಲಿ ನಿಂತಿದ್ದು. ಅಲ್ಲಿ ಹೊರಗಡೆ ಬಂದು ಕುಳಿತು ಕೂಡ ಮಾತನಾಡಿಲ್ಲ ಯಾರು ಕೂಡ. ಅಲ್ಲಿ ಬಂದಂತ ದೆಹಲಿಯಿಂದ ಬಂದಂತ ವಿಶೇಷ ವಿಮಾನದ ಮೂಲಕ ಬಂದಂತ ರಾಹುಲ್ ಗಾಂಧಿ ವಿಶೇಷವಾದಂತ ಹೆಲಿಕಾಪ್ಟರ್ ಮೂಲಕ ಮೈಸೂರಿನ ಮಂಡಕಳಿ ವಿಮಾನದ ಮೂಲಕ ಗೂಡ್ಲೂರಿಗೆ ತೆರಳಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಪ್ರತಿಕೃತಿಯನ್ನ ಕೊಟ್ಟು ಅವರಿಗೆ ಹಾರವನ್ನ ಹಾಕಿ ಕುಶಲೋಪರಿಯನ್ನ ವಿಚಾರಿಸಿ ಸಿದ್ದರಾಮಯ್ಯ ಅವರು ಸ್ವಾಗತವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಬದಲಾವಣೆಗಳಿಗೆ ಸಂಬಂಧಪಟ್ಟಂತಾಗ್ಲಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ನಾವು ಮಾಡಿಯೇ ಇಲ್ಲ. ನೆಕ್ಸ್ಟ್ ಕೂಡ ಬರ್ತಾರೆ, ಹಾಗೇ ರೀತಿ ನಾವು ಬೀಳ್ಕೊಡುಗೆಯನ್ನ ಕೊಡ್ತೇವೆ. ಯಾವುದೇ ರೀತಿಯಾದಂತಹ ರಾಜಕೀಯ ವಿದ್ಯಮಾನಗಳು ಚರ್ಚೆ ಆಗಿಲ್ಲ ಅನ್ನೋ ಒಂದು ಸ್ಪಷ್ಟೀಕರಣವನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳುವುದು ನೋಡಿದ್ರೆ, ಜೊತೆಗೆ ರಾಹುಲ್ ಗಾಂಧಿ ಅವರು ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ಕಾಲ ಕಳೆದಂತ ಸಮಯ ಎರಡನ್ನೂ ನೋಡಿದ್ರೆ ಈ ನಾಯಕರ ನಡುವೆ ಯಾವುದೇ ರೀತಿಯಾದಂತಹ ರಾಜಕೀಯ ವಿಚಾರದಲ್ಲಿ ಚರ್ಚೆಗಳು ನಡೆದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇನ್ನು ಸಂಜೆ ಆಗುವಂತಹ ಬೆಳವಣಿಗೆಗಳನ್ನ ಕಾದ್ ನೋಡ್ಬೇಕಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್.